ಮಂಗಳೂರು ನಗರದ ಕೆಎಸ್ಆರ್ ರಾವ್ ರಸ್ತೆಯಲ್ಲಿರುವ ಸಿಟಿ ಸೆಂಟರ್ ಮಾಲ್ನಲ್ಲಿರುವ ಬಹುರಾಷ್ಟ್ರೀಯ ಕಂಪನಿ ಮ್ಯಾಕ್ಡೊನಾಲ್ಡ್ ಆಹಾರ ಮಳಿಗೆಗೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಕೆಎಫ್ಸಿ ಮಳಿಗೆಯಲ್ಲಿ ಕೊಳೆತ ಚಿಕನ್ ಮಾಂಸ ಪತ್ತೆಯಾಗಿದ್ದರಿಂದ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಅದೇ ಮಾಲ್ನಲ್ಲಿರುವ ಮೆಕ್ಡೊನಾಲ್ಡ್ ಕಂಪನಿಯ ಮಳಿಗೆಯಲ್ಲಿ ತಪಾಸಣೆಯನ್ನ ಕೈಗೊಂಡಿದ್ದಾರೆ. ಇನ್ನು ಮಳಿಗೆಯಲ್ಲಿ ಮಾಂಸ ಇನ್ನಿತರ ವಸ್ತುಗಳನ್ನು ಶೇಖರಿಸಿಟ್ಟ ಫ್ರೀಜರ್, ಚಿಕನ್ ಬರ್ಗರ್ ಇನ್ನಿತರ ಉತ್ಪನ್ನಗಳ ಗುಣಮಟ್ಟದ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಾಂಸ ಮತ್ತು ತರಕಾರಿ ವಸ್ತುಗಳನ್ನು ಒಂದೇ ಸ್ಟೋರೇಜ್ ಫ್ರೀಜರ್ನಲ್ಲಿ ಇಟ್ಟಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಅಧಿಕಾರಿಗಳು ಸ್ವಚ್ಛತೆ ಅವ್ಯವಸ್ಥೆಯ ಬಗ್ಗೆ ಎಚ್ಚರಿಕೆಯ ನೋಟಿಸ್ ಅನ್ನು ಅಂಟಿಸಿದ್ದಾರೆ. ತಪಾಸಣೆ ಸಂದರ್ಭದಲ್ಲಿ ಡೀಪ್ ಫ್ರೀಜರ್ನಲ್ಲಿ ಮಾಂಸಾಹಾರ ಮತ್ತು ಸಸ್ಯಾಹಾರ ಒಟ್ಟಿಗೆ ಇಟ್ಟಿರುವುದು ಪತ್ತೆಯಾಗಿದೆ. ಪ್ರತ್ಯೇಕ ಸ್ಟೋರೇಜ್ ವ್ಯವಸ್ಥೆ ಇಟ್ಟುಕೊಂಡಿರಬೇಕು ಎಂಬುದು ಸೇರಿದಂತೆ ಆಹಾರ ಉತ್ಪನ್ನಗಳ ಸುರಕ್ಷತೆ ಬಗ್ಗೆ ವಿಶೇಷ ಆದ್ಯತೆಯನ್ನು ನೀಡಬೇಕು. ಇದೇ ರೀತಿಯ ಪರಿಸ್ಥಿತಿ ಪುನರಾವರ್ತನೆಯಾದರೆ ದಂಡ ವಿಧಿಸುವುದಾಗಿ ಅಧಿಕಾರಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪರಿಶೀಲನೆಯಲ್ಲಿ ಶುರು ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಈಗ ಮೆಕ್ಡೊನಾಲ್ಡ್ ಇಲ್ಲಿ ಮಾಡಿದ್ವಿ, ಸಿಟಿ ಸೆಂಟರ್ ಮಾಡಿದ್ವಿ, ಕೆಎಫ್ಸಿ ಮಾಡಿದ್ವಿ, ಮಂಗಳೂರು ಸಿಟಿಲಿರುವ ಇನ್ನಿತರ ಮಾಲ್ಗಳಲ್ಲಿ ಅದನ್ನು ವಿಸಿಟ್ ಮಾಡ್ತೀವಿ. ಇನ್ನಿತರ ತಾಲೂಕಿನ ಹೊರಗಡೆ ಸುತ್ತಮುತ್ತಲೂ ಮಾಡ್ತಾ ಇದ್ದೀವಿ. ಈಗ ಮಾಡಿ ಆದ್ಮೇಲೆ ನಾನು ಈಗ ಅದನ್ನ ಇವತ್ತು ಇಲ್ಲೆಲ್ಲ ಕಾರ್ಯಾಚರಣೆ ಇವತ್ತಿನ ಕಾರ್ಯಾಚರಣೆ ನಾವು ಮೆಕ್ಡೊನಾಲ್ಡ್ ಶುರು ಮಾಡಿದ್ದೀವಿ. ಫಸ್ಟ್ ಮುಂದಕ್ಕೆ ಈಗ ಶಿಫ್ಟ್ ಮಾಡ್ತಾ ಇದೀವಿ. ಮಾಡಿ ಆದ ತಕ್ಷಣ ನನಗೆ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದೀವಿ. ಮಾಡಿ ಆದ್ಮೇಲೆ ನಾವು